ಮೇಲ್ ಬರ್ತಲ್ಲ. ಸೊ ನಿಮಗೆ ಬೈಕ್ ಸೌಂಡ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾಸ್ ವರ್ಲ್ಡ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ದಿಸ್ ವಿಡಿಯೋ ಆಲ್ ಅಬೌಟ್ ಮೈ ಸ್ಕಿನ್ ಕೇರ್. ನ್ಯೂ ಇಯರ್ಗೆ ನ್ಯೂ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನನೇ ಆಯಿತು ಆ್ಯಂಡ್ ತುಂಬ ಪ್ರಾಡಕ್ಟ್ನ ಏನು ಚೇಂಜ್ ಮಾಡಿಲ್ಲ, ಸೊ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಆಯಿತು ಅವ್ರನ್ನ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಆಲ್ಮೋಸ್ಟ್ ಸ್ಕಿನ್ ಕೇರ್ ರಿಲೇಟೆಡ್ ಕ್ವೆಶನ್ಸ್ ಮತ್ತು ಕಾಮೆಂಟ್ಸೇ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಏನಾಗಲ್ಲ. ಆ್ಯಂಡ್ ಇನ್ನೊಂದು ನನಗೂ ಆ್ಯಕ್ನಿಸ್ ಆಗಿದೆ ನೋಡಿ, ಇಲ್ಲಿ ಕಂಪ್ಲೀಟಾಗಿ ಆಗಿದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನನಗೆ ಈವೆಂಟ್ ಇತ್ತು, ಅಲ್ಲಿಂದ ಬಂದಮೇಲೆ ಅಲ್ಲಿ ಫುಡ್ ರೂಟೀನ್ ಕಂಪ್ಲೀಟಾಗಿ ಚೇಂಜ್ ಆಯಿತು. ನ್ಯೂ ಇಯರ್ ಅಲ್ಲೇ ಅಂದರೆ ಸೆಲೆಬ್ರೇಟ್ ಮಾಡಿಲ್ಲ, ಬಟ್ ಕೇಕ್ಸ್ ಅದು ಇದು ನೋಡಿ. ಆಮೇಲೆ ನಿಮ್ಗೆ ಗೊತ್ತು ಇವಾಗ ಲೈಕ್ ಗೋವಾ ಅಂತ ಅಂದರೆ ಎಷ್ಟು ಆಡಿರ್ತೀವಿ, ಸ್ಕಿನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಸೊ ಇದು ಇವಾಗ ರಿಕವರ್ ಆಗ್ತಾ ಇದೆ ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ತೊಗೊಳ್ತಾ ಇದ್ದೀನಿ. ಎಷ್ಟೇ ನಾವು ಏನು ಹೇಳ್ತಾರೆ ಹೊರ್ಗಡೆ ಟ್ರೀಟ್ಮೆಂಟ್ ತೊಗೊಂಡ್ರು ಇಂಟೇಕ್ನ ನಾವು ಚೆನ್ನಾಗಿ ಮಾಡಬೇಕಲ್ವ. ಸೊ ಅದನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ. ಆ್ಯಂಡ್ ಇವಾಗ ಏನು ತೋರಿಸ್ತೀನಿ ಕಂಪ್ಲೀಟಾಗಿ ನನ್ನ ಸ್ಕಿನ್ನಿಗೆ ವರ್ಕ್ ಆಗಿರೋ ಪ್ರಾಡಕ್ಟ್ಸ್ನ ಮಾತ್ರ ನಾನು ತೋರಿಸ್ತಾ ಇರೋದು ಆ್ಯಂಡ್ ನನ್ನ ಸ್ಕಿನ್ ಕೇರ್ನ ಮಾತ್ರ ನಾನು ರಿವ್ಯೂ ಮಾಡ್ತಾ ಇರೋದು. ಆ್ಯಂಡ್ ನಿಮಗೆ ನಾನು ತೊಗೊಳ್ಳಿ ಅಂತಲೂ ಹೇಳ್ತಾ ಇಲ್ಲ, ಬಿಕಾಸ್ ನಾನು ತುಂಬ ಕಾಮೆಂಟ್ಸ್ ನಾನು ಯೂಶ್ವಲಾಗಿ ನನ್ನ ಚಾನಲ್ಗೆ ನೆಗೆಟಿವ್ ಕಾಮೆಂಟ್ಸ್ ಬಂದೇ ಇಲ್ಲ. ಇದು ನಿಮ್ಮದೇ ಹಾಗೆ ಹಿಂಗೆ, ನೀವೇನು ಡಾಕ್ಟರಾ, ಆಮೇಲೆ ಏನೇನೋ ಹೇಳ್ತೀರಾ ಅಂತ ಏನೇನೋ ಹೇಳೋಕ್ಕೇನೂ ಇಲ್ಲ. ನಾನು ಯಾವ್ದು ಟ್ರೈ ಮಾಡಿ ನನಗೆ ಯಾವ್ದು ವರ್ಕ್ ಆಗಿದೆ ಅದನ್ನು ಮಾತ್ರ ನಾನು ಹೇಳ್ತೀನಿ. ಆ್ಯಂಡ್ ನನ್ನದು ಸ್ಕಿನ್ ಕೂಡ ನಾನು ಹಾಕ್ತೀನಿ, ಬಿಫೋರ್ ಹೆಂಗಿತ್ತು ಆಫ್ಟರ್ ಹೆಂಗಿತ್ತು, ಯಾವ ಥರ ನನ್ನ ಸ್ಕಿನ್ ಎಷ್ಟು ಆ್ಯಕ್ನಿಸಿಂದ ಎಷ್ಟು ಕ್ಲಿಯರ್ ಆಗಿತ್ತು ಅಂತ ನಾನು ಹಾಕ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಅದನ್ನ ಸ್ಕಿನ್ ಹಾಳಾಗೋದೇ ಇಲ್ಲ, ಪರ್ಮನೆಂಟಾಗಿ ಹೋಗುತ್ತೆ ಅಂತ ನಾನು ಹೇಳೇ ಇಲ್ಲ. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದು. ಆ್ಯಂಡ್ ನಾವು ತಿನ್ನೋ ಫುಡ್, ನನಗಂತೂ ಡೆಸರ್ಟ್ಸ್ನ ಕಮ್ಮಿ ಮಾಡೋಕ್ಕಾಗೋದೇ ಇಲ್ಲ. ಶುಗರ್ನ ಇಂಟೇಕ್ ಮಾಡಲೇಬಾರ್ದು, ನಾನು ಸಿಕ್ಕಾಬಟ್ಟೆ ಮಾಡ್ತೀನಿ. ಅದು ಆಗುತ್ತೆ ಹೋಗುತ್ತೆ, ನಾನೇ ತಲೆ ಕೆಡಿಸ್ಕೊಂಡು ನಾಲೆಡ್ಜ್ ಇದೆ ಅಷ್ಟನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಆ್ಯಂಡ್ ಯಾರು ಇದುವರೆಗೂ ನೆಗೆಟಿವ್ ಕಾಮೆಂಟ್ಸ್ ಬಂದೇ ಇಲ್ಲ ನನಗೆ, ಯಾವುದೋ ಒಂದು ಐಡಿಯಿಂದ, ಅದು ಕೂಡ ಫೇಕ್ ಐಡಿ. ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಬನ್ನಿ. ಆ್ಯಂಡ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನೇನೇನು ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಎಲ್ಲ ಕಂಪ್ಲೀಟಾಗಿ ನಾನೇನು ಯೂಸ್ ಮಾಡ್ತೀನಿ ಅದು ನನಗೆ ವರ್ಕ್ ಆಗಿದೆ. ಆ್ಯಂಡ್ ನನ್ನ ಸ್ಕಿನ್ ಟೈಪ್ ನಿಮಗೂ ಇದ್ದರೆ ನೀವು ಯೂಸ್ ಮಾಡ್ಬೋದು. ನಾನು ಯಾವುದೇ ಥರ ನಿಮಗೆ ಫೋರ್ಸ್ ಮಾಡ್ತಾಯಿಲ್ಲ ತೊಗೊಳ್ಳೇಬೇಕು ಯೂಸ್ ಮಾಡಬೇಕು ಅಂತ. ಸೊ ಕೆಲವೊಂದು ನನ್ನ ಸಬ್ಸ್ಕ್ರೈಬರ್ಸ್ ಶೇರ್ ಮಾಡಿ ನಿಮ್ಮ ಸ್ಕಿನ್ ಕೇರ್ ರುಟೀನ ಅಂತ ಹೇಳಿರೋದ್ರಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಫಸ್ಟು ಕೂಮ್ ಮಾಡ್ಕೊಬಿಡ್ತೀನಿ. ಕೂಮ್ ಮಾಡೇ ಎಲ್ಲ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಹಾಗೆ ಕೂಗ್ತಿದ್ದೆ. ನನ್ನ ಕೂದಲು ಎಷ್ಟು ಸಾಫ್ಟ್ ಇದೆ, ಅಷ್ಟು ಸಿಕ್ಕಾಗುತ್ತೆ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಕಾಣಿಸ್ತಾ ಇದೆ. ಓಕೆ, ನಾನು ಲಾಸ್ಟ್ ಸ್ಕಿನ್ ಕೇರ್ ವ್ಲಾಗಲ್ಲಿ ಜಸ್ಟ್ ಪ್ರಾಡಕ್ಟ್ನ ತೋರಿಸಿದ್ದೆ ಅಷ್ಟೇ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ, ನಾನೇನು ಸ್ಕಿನ್ ಕೇರ್ನ ಮಾಡಿಲ್ಲ. ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಯೂಸ್ ಮಾಡ್ತಾ ಇರೋದು ಟೋನರ್ ಬಂದ್ಬಿಟ್ಟು ಸಿಂಪಲ್ ಅವ್ರ ಟೋನರ್. ಇಷ್ಟು ಯೂಸ್ ಮಾಡಿದ್ದೀನಿ, ಒಂದು 10 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸಿಂಪಲ್ ಅವ್ರ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ. ಫಸ್ಟು ಟೋನರ್ ಅದನ್ನು ನಾನು ಸ್ಪ್ರೇ ಬಾಟಲ್ಗೆ ಹಾಕಬೇಕು. ಸೊ ಹಾಕಿಲ್ಲ ನಾನು ಸ್ಪ್ರೇ ಬಾಟಲ್ಗೆ. ಸೊ ಅದು ಒಂದು 2 ಮಿನಿಟ್ಸ್ ಡ್ರೈ ಆಗುತ್ತೆ. ಅದಕ್ಕೂ ಮುಂಚೆ ಟೋನರ್ಗೂ ಮುಂಚೆ ಸಿಂಪಲ್ ಅವ್ರದ್ದು ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಇಷ್ಟೇ ನೋಡಿ, ಇಷ್ಟೇ ಇರೋದು, ಫುಲ್ ಕಂಪ್ಲೀಟ್ ಖಾಲಿಯಾಗಿದೆ. ಇದನ್ನ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಪ್ರಾಡಕ್ಟ್. ಎಷ್ಟು ಅಂದರೆ ಇದು ಕ್ಲೀನ್ ಪೇಸ್ಟ್ ಲೈಕ್ ಜೆಲ್ ಕನ್ಸಿಸ್ಟೆನ್ಸಿ ಇದೆ. ಜಸ್ಟ್ ಹಿಂಗೆ ತೊಗೊಂಡು ಹಿಂಗೆ ಮಾಡ್ತಾಯಿದ್ರೆ ಆಫ್ ಇಟ್ಕೊಳ್ಳೋ
ನಿಜವಾಗ್ಲೂ ಈ ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳೋದೇ ಬೇಡ, ಆಲ್ಮೋಸ್ಟ್ ಎಲ್ಲ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ಈ ಫೇಸ್ ವಾಶ್ ತುಂಬ ಚೆನ್ನಾಗಿದೆ, ತುಂಬ ರಿಫ್ರೆಶ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲೆಲ್ಲ ಆಯಿಲೆಲ್ಲ ಏನೂ ಇರಲ್ಲ. ಸೊ ಇಷ್ಟೇ ಇರೋದು, ನೀವು ನೋಡ್ಬೋದು. ಒಂದು 2 ಮಂತ್ಸ್ ಆಯಿತು ಅನಿಸುತ್ತೆ ನಾನು ಯೂಸ್ ಮಾಡೋಕ್ಕಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಫೇಸ್ ವಾಶ್ ಯಾರಾದರೂ ಸರ್ಚ್ ಮಾಡ್ತಾಯಿದ್ರೆ ಇದಕ್ಕೆ ಎಷ್ಟು ಗೊತ್ತಾ, 400 ರುಪೀಸ್ ಇದಕ್ಕೆ. ಸೊ ನೋಡಿ, ಯಾರು ಸರ್ಚ್ ಮಾಡ್ತಾಯಿದ್ರೆ ಇದಕ್ಕಿಂತ ಕಮ್ಮಿದು ಸಿಗುತ್ತೆ ಅಂತ ಅನ್ಸುತ್ತೆ. ಸಿಕ್ಕದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ವಾಶ್ ನೋಡಿದ್ರಿ ಅಲ್ಲ. ನೆಕ್ಸ್ಟು ಸಿಂಪಲ್ ಆದ ಸಿಂಪಲ್ ಆದ ಟೋನರ್. ಈ ಟೋನರ್ ನಾನು ಒಂದು 10 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ತೊಗೊಂಡು 1 ಮಂತ್ ಮೇಲಾಯಿತು. ಫೇಸ್ ವಾಶ್ ತೊಗೊಂಡಾಗ್ಲೇ ತೊಗೊಂಡಿದ್ದು 2 ಮಂತ್ಸ್ ಆಯಿತು ಅನ್ಸತ್ತೆ. ಬಟ್ ನಂದು ಪ್ಲಮ್ದು ಟೋನರ್ ಇತ್ತು, ಅದು ಇನ್ನೂ ಇದೆ. ಸೊ ಇದನ್ನು ನಾನು ಹೊರಗಡೆ ಹೋದಾಗ ಯೂಸ್ ಮಾಡ್ತಾಯಿದ್ದೆ, ಅದಕ್ಕೆ ಎಷ್ಟು ಖಾಲಿಯಾಗಿದೆ. ಆ್ಯಂಡ್ ಈ ಟೋನರ್ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಈಸಿಯಾಗಿ ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ, ಬೇಗ ಡ್ರೈ ಆಗುತ್ತೆ. ಇದು ಪ್ರೈಸ್ ಬಂದು 460 ರುಪೀಸ್ ಇದೆ ಇದು. ಸೊ ಈ ಟೋನರ್ ಆಲ್ರೆಡಿ ನನ್ನ ಸ್ಕಿನ್ನಿಗೆ ಅಬ್ಸರ್ವ್ ಆಗಿದೆ, ಫುಲ್ ಡ್ರೈ ಆಗಿದೆ, ಯಾಕಂದರೆ ನಂದು ಇಲ್ಲೆಲ್ಲ ಆಯಿಲ್ ಆಗೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ, ಇದು ಫಾಕ್ಸ್ ಸ್ಟೈಲ್ ಆಗೋದು. ನಿಮ್ಗೆ ಆಲ್ಮೋಸ್ಟ್ ಗೊತ್ತು ನಾನು ಫಾಕ್ಸ್ ಸ್ಟೈಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಈ ಸೆರಮ್ ಬಂದ್ಬಿಟ್ಟು ನಿಯಾಸಿರಮೈಡ್ ಸೆರಮ್ ಆಕ್ನಿ ಕ್ಲಿಯರಿಂಗ್ ಸೆರಮ್ ಅಂತ ಇದೆ. ಸೊ ಇದು ಟೆಕ್ಸ್ಚರ್ನ ತೋರಿಸ್ತೀನಿ ನಾನು, ಎಷ್ಟು ವಾಟರ್ ಕನ್ಸಿಸ್ಟೆನ್ಸಿಲಿದೆ ಅಂತ ನೋಡ್ಬೋದು ನೀವು. ನೋಡಿ ಎಷ್ಟು ವಾಟರ್ ಕನ್ಸಿಸ್ಟೆನ್ಸಿಲಿದೆ, ತುಂಬ ಕ್ಲಿಯರ್ ಆಗಿದೆ ಇದು. ಸೊ ಇದು ನಾನು ನೈಟ್ ಮಲಗಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೆ. ಇವಾಗ ಡಾಕ್ಟರ್ ಕೊಟ್ಟಿರೋ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಹಚ್ಕೊಳ್ಳಿ, ಎಲ್ಲೆಲ್ಲಿ ಆಕ್ನಿಸ್ ಇದೆ ಅಲ್ಲಿ. ನೋಡಿ ಎಷ್ಟು ಆಕ್ನಿಸ್ ಆಗಿದೆ, ಎಲ್ಲ ರೆಡ್ ಆಗಿದೆ. ಸೊ ಈ ಸೆರಮ್ ಬಂದ್ಬಿಟ್ಟು ಫಾಕ್ಸ್ ಸ್ಟೈಲ್ ಅವ್ರದ್ದು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗಿದು ಅಷ್ಟು ವರ್ಕ್ ಆಗಿಲ್ಲ. ಇದರಲ್ಲಿ ನಾನು ನೋಡಿರೋ ರಿವ್ಯೂ ಪ್ರಕಾರ ಈ ಪ್ರಾಡಕ್ಟಲ್ಲಿ ಆ್ಯಕ್ನಿ 30 ಡೇಸಲ್ಲಿ ಕ್ಲಿಯರ್ ಆಗುತ್ತೆ. ಆ್ಯಕ್ನಿ ಮಾರ್ಕ್ಸ್, ಆ್ಯಕ್ನಿ ಕಂಟ್ರೋಲಿಂಗ್ ಅಂತಲೇ ಇರೋದು ಇದರಲ್ಲಿ. ಬಟ್ ನನಗೆ ಏನು ಡಿಫ್ರೆನ್ಸ್ ಅನಿಸಿಲ್ಲ. ಬಟ್ ಏನೋ ಒಂಥರ ಪ್ರೊಟೆಕ್ಷನ್, ಲೈಕ್ ಸನ್ಸ್ಕ್ರೀನ್ ಹಚ್ತೀವಲ್ಲ, ಲೈಕ್ ಆ ಥರ ಅಂತ ಫೀಲ್ ಆಯಿತು ಅಷ್ಟೇ. ಬಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತೊಗೊಂಡಿದ್ದೀನಿ ಅಂತ. ನಿಮ್ಗೇನಾದ್ರು ಆ್ಯಕ್ನಿ ಇದ್ದರೆ ನಾನು ಸಜೆಸ್ಟ್ ಮಾಡಲ್ಲ ಇದನ್ನು, ಬಿಕಾಸ್ ನನಗೆ ವರ್ಕ್ ಆಗಿಲ್ಲ. ಬೇರೆಯವ್ರಿಗೆ ವರ್ಕ್ ಆಗಿರ್ಬೋದು, ಆಗ್ಬೋದೇನೋ, ಬಟ್ ನನಗಿದು ವರ್ಕ್ ಆಗಿಲ್ಲ. ಇನ್ನೂ ಅರ್ಧ ಇದೆ ಇದು. 1 ಮಂತ್ ಕಂಪ್ಲೀಟಾಗಿ ಯೂಸ್ ಮಾಡಿ ಇವಾಗ ಜಾಸ್ತಿ ಆದಮೇಲೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಇದು ನನಗೆ ವರ್ಕ್ ಆಗಿಲ್ಲ, ಬಟ್ ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಾಯಿತು ಹೇಳಿ, ನೆಕ್ಸ್ಟು ಇದು ನಿಮಗೆಲ್ಲ ಗೊತ್ತಿರುತ್ತೆ, ಪಿಲ್ಗ್ರಿಮ್ ಅವ್ರದ್ದು ಲಿಪ್ ಬಾಮ್. ಇದು ನೋಡಿ ನನಗೆ ಶಾಕ್ ಆಯ್ತು. ನಾನು ಇಷ್ಟೊಂದಿದೆ, 1 ವರ್ಷ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ ಇಷ್ಟೇ ಫ್ರೆಂಡ್ಸ್, ಎಷ್ಟು ಮೋಸ ಮಾಡ್ತಾರೆ ಅಂದರೆ ಸ್ವಲ್ಪ ಅಷ್ಟೇ ಇರೋದು. ಅದು ನನಗೆ ಗೊತ್ತೇ ಇರಲಿಲ್ಲ. ನಾನೇನೋ ಹಿಂಗೆ ತೆಗಿತಾ ಇದ್ದೆ, ಹಿಂಗೆ ತೆಗಿಬೇಕಾದ್ರೆ ಇದು ಹಿಂಗೆ ಒಳಗೋಯ್ತು. ಅವಾಗ ಗೊತ್ತಾಯ್ತು ನನಗೆ. ಆಗಿಲ್ಲ, ಇದಕ್ಕೆ 250 ಏನೋ ಪೇ ಮಾಡಿದ್ದೀನಿ. ಸೊ ಲಿಪ್ ಬಾಮ್. ಸೊ ಇವಾಗಂತೂ ನೀವು ಹಚ್ಚಲೇಬೇಕು. ನೋಡಿ ಸದ್ಯಕ್ಕೆ ನನ್ನ ಲಿಪ್ಸ್ ಏನೂ ಆಗಿಲ್ಲ. ನಾನಂತೂ ಅಗ್ಲಗ್ಲ ಹಚ್ತಾನೆ ಇರ್ತೀನಿ. ಸೊ ಅದಕ್ಕೆ ಚೆನ್ನಾಗಿದೆ. ಸೊ ತುಂಬ ಜನಕ್ಕೆ ಈಸಿಯಾಗಿ ಬೇಗ ಹೊಡೆಯುತ್ತೆ ಲಿಪ್ಸು. ಸೊ ನೋಡಿ ಯೂಸ್ ಮಾಡಿ, ನನಗೇನೋ ವರ್ಕ್ ಚೆನ್ನಾಗಿದೆ ಅಂತ ಅನಿಸ್ತು. ಲಿಪ್ ಬಾಮ್ ಇನ್ನೊಂದು ಲಿನೀಜ್ ಅವರು ಲಿಪ್ ಬಾಮ್ ಚೆನ್ನಾಗಿದೆ ಅಂದರು. ಅದು ಕಾಸ್ಟ್ಲಿ ಇದೆ, 600 ರುಪೀಸ್ ಏನೋ ಇದೆ. ಸೊ ನಾನು ಟ್ರೈ ಮಾಡಿಲ್ಲ, ನಮ್ಮ ಬಜೆಟ್ಗೆ ಇದೆ ಸಾಕು. ಪಿಲ್ಗ್ರಿಮ್ ಅವ್ರದ್ದು ಇದು 250 ಏನೋ ಇದೆ. ಆ್ಯಂಡ್ ಈ ಸೆರಮ್ಗೆ, ಫಾಕ್ಸ್ ಸ್ಟೈಲ್ ಅವ್ರ ಸೆರಮ್ಗೆ 645 ರುಪೀಸ್ ಇದೆ ಇದು, ಆಯಿತಾ. ಸೊ ನೆಕ್ಸ್ಟು ಮಾಯ್ಶ್ಚರೈಸರ್. ಇದಕ್ಕೂ ನಾನು ಸಿಂಪಲ್ ಅಲ್ಲದೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 465 ರುಪೀಸ್ ಇದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇಷ್ಟೇ ಸಾಕು, ಇದು ನನ್ನ ಸ್ಕಿನ್ಗೆ ಇಷ್ಟೇ ಸಾಕು. ತುಂಬ ಅಂದರೆ ತುಂಬ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ನೀವು ನೋಡ್ಬೋದು, ಜಸ್ಟ್ ಸೇಮ್ ಎಮೋಲಿನ್ ಯಾವ ಥರ ಇತ್ತು ಅದೇ ಥರ
ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಬಟ್ ಎಮೋಲಿನ್ ವಾಟರ್ ಕನ್ಸಿಸ್ಟೆನ್ಸಿಲಿ ಕಾಣಿಸ್ತಾ ಇತ್ತು. ಇದು ಲೈಕ್ ಕ್ರೀಮ್ ಥರ ಕಾಣಿಸುತ್ತೆ, ಬಟ್ ಕ್ರೀಮ್ ಅಲ್ಲ, ಇದು ನೋಡೋಕೆ ಕ್ರೀಮ್ ಥರ ಇದೆ ಬಟ್ ವಾಟರ್ ಥರ ಸೇಮ್ ಹಿಂಗಂದರೆ ವಾಟರ್ ಥರನೇ ಅನಿಸುತ್ತೆ. ತಿಕ್ಕಾಗಿಲ್ವೇ ಇಲ್ಲ ನೋಡಿ, ಎಷ್ಟು ಈಸಿಯಾಗಿ ಅಬ್ಸರ್ವ್ ಆಯಿತು. ಆ್ಯಂಡ್ ಸ್ವಲ್ಪ ಡ್ರೈ ಫೀಲ್ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಅದೇ ಥರ ಇಷ್ಟ, ಬಿಕಾಸ್ ಆಯಿಲ್ ಸ್ಕಿನ್ ಇರೋದ್ರಿಂದ. ಸೊ ನನಗೆ ಡ್ರೈ ಇಷ್ಟ ಆಗುತ್ತೆ, ಆಯಿಲ್ ಇಷ್ಟ ಆಗಲ್ಲ. ಸೊ ಆಲ್ರೆಡಿ ಅಬ್ಸರ್ವ್ ಆಯಿತು ನನ್ನ ಸ್ಕಿನ್ಗೆ. ಆಲ್ರೆಡಿ ಒಂಥರ ಇನ್ಸ್ಟೆಂಟ್ ಗ್ಲೋ ಬರೋ ಥರ ಕಾಣಿಸ್ತಾ ಇದೆ. ಮಾಯ್ಚರೈಸರ್ ಆಯ್ತಲ್ವ, ನೆಕ್ಸ್ಟು ಸನ್ಸ್ಕ್ರೀನ್ ಒಂದು 2 ಮಿನಿಟ್ಸ್ ಬಿಡಿ, ಅದು ಸ್ಕಿನ್ಗೆ ನೀಟಾಗಿ ಅಬ್ಸರ್ವ್ ಆಗಲಿ. ಈ ಮಾಯ್ಚರೈಸರ್ ಬಗ್ಗೆ ಹೇಳಬೇಕಂದ್ರೆ ದಿ ಬೆಸ್ಟ್ ಮಾಯ್ಚರೈಸರ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಂಪಲ್ ಪ್ರಾಡಕ್ಟೇ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ 465 rupees. ಹೈಡ್ರೇಟಿಂಗ್ ಲೈಟ್ ಮಾಯ್ಚರೈಸರ್ ಅಂತ ಇದೆ. ನಿಜವಾಗ್ಲೂ ಇದು ಎಷ್ಟು ಲೈಟ್ ಇದೆ ಅಂದರೆ ಸಿಕ್ಕಾಬಟ್ಟೆ ಲೈಟ್ ಇದೆ, ತುಂಬ ವಾಟರ್ ಕನ್ಸಿಸ್ಟೆನ್ಸಿ ಇದೆ. ಬಟ್ ನಿಮಗೆ ತಿಕ್ಕಾಗಿ ಕಾಣಿಸ್ಬೋದು, ಬಟ್ ನನಗೆ ತೋರ್ಸೋಕ್ಕೆ ವೇಸ್ಟ್ ಮಾಡೋಕ್ಕೆ ಮತ್ತೆ ಇಷ್ಟ ಇಲ್ಲ. ಸ್ವಲ್ಪ ನೋಡಿ, ನಿಮಗೆ ಕ್ರೀಮ್ ಥರ ಕಾಣಿಸುತ್ತೆ, ಬಟ್ ಇದು ನೋಡಿ ವಾಟರ್ ಥರ ಇದೆ. ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ. ಫುಲ್ ವಾಟರ್ ಥರ ಇದೆ, ತಿಕ್ಕಾಗಿಲ್ಲ. ಇದು ಕೈಗೆ ಹಚ್ಕೊಂಡ್ಬಿಡ್ತೀನಿ. ನನ್ನ ಫೋನ್ ಬಂದ್ಬಿಟ್ಟು ಸ್ಟೋರೇಜ್ ಪ್ರಾಬ್ಲಮ್ ಆಗಿದೆ. ಇಟ್ಸ್ ಓಕೆ, ಸ್ಟಾರ್ಟ್ ಮಾಡೋಣ. ಈ ಸನ್ಸ್ಕ್ರೀನ್ ಬಂದ್ಬಿಟ್ಟು SPF 70 PA+++, ಮ್ಯಾಟ್ ಸನ್ಸ್ಕ್ರೀನ್. ಸೊ ನಿಯಾಸಿನಮೈಡ್ ಪ್ರೋ ವೈಟಮಿನ್ B5, ವೈಟಮಿನ್ E ಕೂಡ ಇದೆ. ನಾರ್ಮಲ್ ಟು ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಬಗ್ಗೆ ಒಂದು ಮಾತೇ ಇಲ್ಲ. ನಿಜವಾಗ್ಲೂ ಏನು ವೈಟ್ ಕಾಸ್ಟಿಂಗ್ ಆಗಲ್ಲ, ಒಂದು ಸ್ವಲ್ಪ ಸ್ಮೆಲ್ ಇಲ್ಲ, ಈಸಿಯಾಗಿ ಏನು ಹೇಳ್ತಾರೆ, ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಫುಲ್ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ನನ್ನಂಥ ಆಯಿಲ್ ಸ್ಕಿನ್ ಅವ್ರಿಗೆ ಆಯಿಲ್ ಆದರೆ ಇಷ್ಟ ಆಗಲ್ಲ, ಸೊ ಮ್ಯಾಟ್ ಫಿನಿಶ್ ಇಷ್ಟ ಆಗುತ್ತೆ ಅನ್ನೋರು ನೀವು ಈ ಸನ್ಸ್ಕ್ರೀನ್ನ ಟ್ರೈ ಮಾಡ್ಬೋದು. ಮಸ್ಟ್ ಟ್ರೈ ಫಾಕ್ಸ್ ಸ್ಟೈಲ್ ಅವ್ರ ಸನ್ಸ್ಕ್ರೀನ್. ನಾನು ಯಾವುದೇ ಥರ ಪ್ರಮೋಷನ್ ಮಾಡ್ತಾಯಿಲ್ಲ, ನಾನು ಯೂಸ್ ಮಾಡ್ತಾ ಇರೋದೇ ಹೇಳ್ತಾ ಇರೋದು. ಈ ಸನ್ಸ್ಕ್ರೀನ್ ನಾನು ಒಂದು 4 to 5 months ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ಕ್ವಿಕ್ಕಾಗಿ ಒಂದ್ಸಲ ತೋರಿಸ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಅವ್ರದ್ದು ಫೇಸ್ ವಾಶ್. ಈ ಪ್ರಾಡಕ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಇನ್ನೊಂದ್ಸಲ ರಿವ್ಯೂ ಎಲ್ಲ ಚೆಕ್ ಮಾಡಿಬಿಟ್ಟು ಟ್ರೈ ಮಾಡೋದಾದರೆ ಟ್ರೈ ಮಾಡ್ಬೋದು. ಈ ಫೇಸ್ ವಾಶ್ ಅಷ್ಟೇ ಹೇಳ್ದೆ ಅಲ್ವಾ, ಬಾಂಬ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಪಲ್ ಅವ್ರದ್ದು ಟೋನರ್. ಈ ಟೋನರ್ ನನಗೆ ಅಡ್ಜಸ್ಟ್ ಆಗಿದೆ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಬಿಟ್ಟು ನೀವು ಯೂಸ್ ಮಾಡೋದಾದ್ರೆ ಮಾಡ್ಬೋದು. ನನ್ನ ಸ್ಕಿನ್ ಟೈಪ್ ಬಂದ್ಬಿಟ್ಟು ಆಯಿಲಿ ಮತ್ತು ಸೆನ್ಸಿಟಿವ್ ಸ್ಕಿನ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಪಲ್ ಅವ್ರದ್ದು ಮಾಯ್ಚರೈಸರ್. ಇದು ಖಾಲಿಯಾಗಿ ಬಂದಿದೆ ಆಲ್ರೆಡಿ, ಇಲ್ಲವೇ ಇಲ್ಲ, ರೀಸ್ಟಾಕ್ ಮಾಡಬೇಕು. ಸೊ ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಇರೋರು. ಆ್ಯಂಡ್ ಈ ಸನ್ಸ್ಕ್ರೀನ್ ಬಗ್ಗೆ ನಾನು ಹೇಳೋದೇ ಇಲ್ಲ, ನಿಮಗೆ ಗೊತ್ತು ಎಷ್ಟು ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಅಂತ. ಆ್ಯಂಡ್ ನೆಕ್ಸ್ಟು ಫಾಕ್ಸ್ ಸ್ಟೈಲ್ ಅವ್ರದ್ದು ಸೆರಮ್. ಇದನ್ನು ನಾನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನನಗೆ ವರ್ಕ್ ಆಗಿಲ್ಲ ಇದು. ಆದರೂ ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಬಾಮ್. ಇದು ಆಲ್ಮೋಸ್ಟ್ ಇನ್ನೇನು ನಾರ್ಮಲ್ ಎಲ್ಲರೂ ವ್ಯಾಸ್ಲಿನ್ ಯೂಸ್ ಮಾಡಿದ್ರು ಲಿಪ್ಸ್ ತುಂಬ ಚೆನ್ನಾಗೇ ಇರುತ್ತೆ. ಇದು ಸಿಗ್ತಾ ಇಲ್ಲ, ಇದೆ ವೆನಿಲಾ 45 rupees ಅಷ್ಟೇ. ಇದು ಸಿಕ್ಕಾಬಟ್ಟೆ ಅಂದರೆ ಸ್ಮೆಲ್ ತಿನ್ಕೊಬಿಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಮೆಲ್ಟ್ ಆಗಿದೆ ಸ್ವಲ್ಪ ಅಷ್ಟೇ. ಇಷ್ಟೇ ನನ್ನ ಸ್ಕಿನ್ ಕೇರ್. ಇಷ್ಟುಬಿಟ್ಟರೆ ನಾನು ಏನೂ ಮಾಡಲ್ಲ. ಆ್ಯಂಡ್ ಇನ್ನೊಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಕಂಪ್ಲೀಟ್ ಸ್ಕಿನ್ ಕೇರ್ ಫುಲ್ ಪ್ಯಾಂಪರ್ ಮಾಡ್ಕೊಳ್ಳೋಣ ವ್ಲಾಗ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಫೇಶಿಯಲ್, ಹೇರ್ ಶೇವಿಂದ ಹಿಡಿದು ಹೇರ್ ಮಾಸ್ಕ್, ಸ್ಕ್ರಬ್, ಲೈಕ್ ಆ ಥರ ಕಂಪ್ಲೀಟ್ ಆಗ್ತಾಯಿಲ್ಲ. ಎಲ್ಲ ಫೇಸ್ಬುಕ್, ಇನ್ಸ್ಟಾ, ಸ್ನ್ಯಾಪ್, ಇನ್ಶಾರ್ಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ರೆಕಾರ್ಡೇ ಆಗ್ತಾಯಿಲ್ಲ, ಅದಕ್ಕೆ ಬೇಗ ಮಾತಾಡಿಬಿಟ್ಟೆ. 3 ಸಲ ಮಾತಾಡಿದ್ದೀನಿ, ರೆಕಾರ್ಡೇ ಆಗಿಲ್ಲ, ಬೇಜಾರಾಗೋಯ್ತು. ಸೊ ಅಷ್ಟೇ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೇಳಿದೆ ಅಲ್ವಾ ಇನ್ನೊಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ, ಪ್ಯಾಂಪರಿಂಗ್ ಮೈ ಸೆಲ್ಫ್ ಲೈಕ್ ಮೈ ಡೇ ಅನ್ನೋ ಥರ. ಆ ವ್ಲಾಗ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೇ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.